ನಮಸ್ಕಾರ ವೀಕ್ಷಕರೇ, ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ನಾನು ರಾಜು ಕೊರ್ಲಾಳಿ. ಎಲ್ಲರಿಗೂ ಕೂಡ ತುಂಬಾನೇ ಶುಭ ಸುದ್ದಿ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕದ ಏನು TET ಅರ್ಹತಾ ಪರೀಕ್ಷೆ ನಡೀತು. ಇದು ಸುಮಾರು ನಾನು ಬರೆದಂತೆ 2014ರಿಂದನೂ ಕೂಡ ಇಲ್ಲಿವರೆಗೂ ಒಂದು ಸರಿನೂ ಹಿಸ್ಟ್ರಿನೇ ಇಲ್ಲ. TET ನಡೆದ ದಿನವೇ ನಮಗೆ ಕೀ ಉತ್ತರಗಳು ಸಿಗ್ತವೆ ಅಂದರೆ ಇದು ಭಾಳ ಧನಾತ್ಮಕವಾಗಿರ್ತಕ್ಕಂಥ ಒಂದು ಹೆಜ್ಜೆ ಅಂತಕ್ಕಂಥದ್ದು. ಯಾಕಂದರೆ ಇಷ್ಟು ತುರ್ತಾಗಿ ಕೊಡ್ತಕ್ಕಂಥದ್ದು ನಮ್ಮ ಕರ್ನಾಟಕನ ಅನ್ನುವಂಥದ್ದು ಒಂದು ಅಳತಿ ನಮಗೆ ಅನುಮಾನ ಹುಟ್ಟಾಕ್ಬಿಡ್ತತೆ. ಸೊ ಇವತ್ತೇನು ಪರೀಕ್ಷೆ ಮುಗಿದು ಒಂದು 4 ಗಂಟೆಯಲ್ಲಿನೇ ನಮಗೆ ಕೀ ಉತ್ತರಗಳು ಲಭ್ಯವಾಗಿರೋದು ಎಲ್ಲರಿಗೂ ಖುಷಿ ತಂದಿದೆ. ಬನ್ನಿ, ಆಗಿದ್ರೆ ಈ ಒಂದು ಕೀ ಉತ್ತರಗಳು ಎಲ್ಲವೂ ಸರಿ ಇದಾವ ಅಥವಾ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಯಾವಾದರೂ ಇದಾವ, ಮತ್ತು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾದ್ರೆ ಈ ಕೆಲವೊಂದು ರೂಲ್ಸನ್ನು ಹೇಳಿದ್ದಾರೆ. ಈ 1-2 ಅಂಕಗಳಿಂದ ವಂಚಿತರಾಗ್ತಿರಲ್ಲ, ಅವರಿಗೆ ಸ್ವಲ್ಪ ಈ ಆಕ್ಷೇಪಣೆಯನ್ನು ಸಲ್ಲಿಸೋದ್ರಿಂದ ಆ 1-2 ಅಂಕ ಬಂದಿರೋದ್ರಿಂದ ನೀವು ತೇರ್ಗಡೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆ ಆಕ್ಷೇಪಣೆ ಸಲ್ಲಿಸ್ತಕ್ಕಂಥ ಸೂಚನೆಗಳು ಏನಿದಾವೆ ಅಭ್ಯರ್ಥಿಗಳಿಗೆ, ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಯಾವೆಲ್ಲ ಉತ್ತರಗಳು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕ್ಲಿಕ್ಕಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಬನ್ನಿ, ಆಗಿದ್ರೆ ವಿಡಿಯೋ ಪ್ರಾರಂಭಿಸೋಣ. ಓಕೆ, ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಾ ನೀವು, ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿರುವಂಥ ಈ ಒಂದು ಅಧಿಕೃತವಾಗಿರ್ತಕ್ಕಂಥ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾದ್ರೆ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಇವತ್ತೇ ದಿನಾಂಕ 7-12-2025ಕ್ಕೆ ಏನು ನಮ್ಮ ವೆಬ್ಸೈಟಲ್ಲಿ ಇದಾಗಿದಾವಲ್ಲ, ಈ ಕೀ ಉತ್ತರಗಳು ಈಗ ನೀವು ಅಪ್ಲೋಡ್ ಆಗಿರೋದನ್ನು ಗಮನಿಸಿದ್ರಿ. ಈ ಒಂದು ಪತ್ರಿಕೆ 1 ಮತ್ತು 2ಕ್ಕೆ ಸಂಬಂಧಿಸಿದ ಕೀ ಉತ್ತರಗಳು ಆನ್ಲೈನ್ ಮೂಲಕ ಆಕ್ಷೇಪಣೆಯನ್ನು ಸಲ್ಲಿಸೋಕ್ಕೆ ದಿನಾಂಕ 9-12-2025ರಿಂದ ಸ್ಟಾರ್ಟ್ ಆಗುತ್ತೆ. 9-12-2025ರಿಂದ 12-12-2025 ಒಳಗಾಗಿ ಸಂಜೆ 5:30 ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಈ ಕೀ ಉತ್ತರಗಳನ್ನು ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾದ್ರೆ ಕೇವಲ ಆನ್ಲೈನ್ನಲ್ಲಿ ಮಾತ್ರ ಸಲ್ಲಿಸಬೇಕಾಗ್ತದೆ. ಯಾವುದೇ ಆಫ್ಲೈನ್ನಲ್ಲಿ ಪತ್ರದ ಮುಖಾಂತರವಾಗಿ ಸಲ್ಲಿಸೋ ಆಗಿಲ್ಲ. ಇಲ್ಲಿ ಕೀ ಉತ್ತರವನ್ನು ನೀವು ಏನು ಆಕ್ಷೇಪಣೆ ಸಲ್ಲಿಸ್ತಿರಲ್ಲ, ಅದಕ್ಕೆ ನಿಮ್ಮ ಅರ್ಜಿ ಸಂಖ್ಯೆ ಮತ್ತು ಒಂದಿಷ್ಟು ಜನ್ಮ ದಿನಾಂಕ, ಫೋಟೋ ಎಲ್ಲ ನಮೂದಿಸಬೇಕಾಗ್ತದೆ. ಆ OTPನೂ ಕೂಡ ಅದಕ್ಕೆ ಬೇಕಾಗ್ತದೆ. ನಿಮ್ಮ ರಿಜಿಸ್ಟರ್ ನಂಬರ್ ಕೂಡ ಬೇಕು. ಹಾಗೆ ಅಭ್ಯರ್ಥಿಯ ಆಕ್ಷೇಪಣೆಯನ್ನು ಸಲ್ಲಿಸಿದ ಮೇಲೆ ಆಧಾರ ದಾಖಲೆಗಳನ್ನು ಇಲ್ಲಿ ಸಲ್ಲಿಸಬೇಕಾಗ್ತದೆ. ನಿಮಗೆ ಗಮನ ಹರಿಸಿ, ಯಾವುದೋ ವೆಬ್ ಪೇಜಲ್ಲಿನೋ ಅಥವಾ ಯಾವುದೋ ಇನ್ನೊಂದು ಆಥರ್ ಪುಸ್ತಕದಲ್ಲಿರ್ತಕ್ಕಂಥ ಯಾವುದೋ ಒಂದು ಅಧಿಕೃತ ಇಲ್ಲದೇ ಇರತಕ್ಕಂಥ ಮಾಹಿತಿಯನ್ನು ತಗೊಂಡ್ರೆ ಅವರು ಅದನ್ನು ಆಕ್ಷೇಪಣೆಯನ್ನು ಸ್ವೀಕಾರ ಮಾಡಲ್ಲ. ಅಧಿಕೃತವಾಗಿ ಏನು ಇಲಾಖೆ ಸೂಚಿಸಿರ್ತಕ್ಕಂಥ ಪುಸ್ತಕಗಳನ್ನೇ ನೀವು ಸೂಕ್ತ ಆಧಾರ ದಾಖಲೆಗಳು ಆಕ್ಷೇಪಣೆಯನ್ನು ಪರಿಗಣಿಸಲಾಗ್ತದ. ಹಾಗಾಗಿ ಅಲ್ಲೇನಾದರೂ ನೀವು ಬೇರೆ ವೆಬ್ ಪೇಜ್ ಅದರಿಂದ ತಗೊಂಡ್ರೆ ಆಗಲ್ಲ. ಆಧಾರ ಮತ್ತು ದಾಖಲೆಗಳು ಏನಿದಾವಲ್ಲ, ಇವು 500 KB ಮೀರೋದಕ್ಕೂ ಒಳಗಡೆನೆ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ನೀವು ಯಾವುದೇ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಮ್ಯಾಗ್ಝಿನ್ ಆಗಿರ್ಬೋದು, ಯಾವುದೇ ಅಂತರ್ಜಾಲ ಆಗಿರ್ಬೋದು, ಮತ್ತು ಯಾವುದೋ ಪ್ರಕಾಶಕರ ಪುಸ್ತಕಗಳು, ಗೈಡು, ಇಂಟರ್ನೆಟ್ಟು, ವಿಕಿಪೀಡಿಯಾ, ಗೂಗಲ್, ಯಾವ ಮಾಹಿತಿಯನ್ನು ಕೂಡ ಅವರು ಎಕ್ಸೆಪ್ಟ್ ಮಾಡಲ್ಲ. ಒನ್ಲಿ ಅವರು ನೀಡಿರ್ತಕ್ಕಂಥ ಅಂತಿಮ ಅವರು ಏನು ಇಲಾಖೆ ಸೂಚಿಸ್ತಕ್ಕಂಥ ರೆಫರೆನ್ಸ್ ಬುಕ್ ಲಿಸ್ಟ್ ಅದರಲ್ಲಿ ಏನಾದರೂ ಇದ್ರೆ, ಸರ್ಕಾರಿ ಪಠ್ಯ ಪುಸ್ತಕದಲ್ಲಿ ಇದ್ರೆ ಅದನ್ನು ಪರಿಗಣಿಸ್ತಾರೆ. ಹಾಗಿದ್ರೆ ಬನ್ನಿ, ಈಗ ಇಲಾಖೆ ನೀಡಿರ್ತಕ್ಕಂಥದ್ದು ನಾವು ಕ್ಲಿಕ್ ಆಗಿ ನೋಡ್ತಾ ಹೋಗ್ಬಿಡೋಣ ಕೀ ಆನ್ಸರ್ಗಳನ್ನು. ಈಗ ನಾನು ಮೊದಲಿಗೆ ಇಲಾಖೆ ನೀಡಿರುವಂಥ ಉತ್ತರಗಳು ಏನಿದಾವಲ್ಲ, ಕೀ ಉತ್ತರಗಳು, ಅವುಗಳನ್ನು ನೋಡಿ ಆನಂತರ ಆ ಉತ್ತರಗಳಾದಮೇಲೆ ನಾನು ಯಾವೆಲ್ಲ ಪ್ರಶ್ನೆಗಳಿಗೆ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಸಾಧ್ಯತೆಗಳಿವೆ ಹಾಗೂ ಗ್ರೇಸ್ಗಳು ಬರುವಂಥ ಸಾಧ್ಯತೆಗಳು ಏನಿದಾವ ಇಲ್ವಾ ಅಂತಕ್ಕಂಥದ್ದನ್ನು ನಿಮಗೆ ಹೇಳ್ತಾ ಹೋಗ್ತಾನೆ. ಬನ್ನಿ, ಆಗಿದ್ರೆ ನೋಡೋಣ ಇಲಾಖೆ ಕೀ ಉತ್ತರಗಳನ್ನು. ಓಕೆ, ಈಗ ಪತ್ರಿಕೆ 1ಕ್ಕೆ ಸಂಬಂಧಿಸಿರುವಂಥ ಕೀ ಉತ್ತರಗಳನ್ನು ನೀವು ಗಮನಿಸಬೇಕು. ಇದನ್ನು ನೋಡಿ ನೀವು ಫ್ಯೂಸ್ ಮಾಡ್ಕೊಂಡು ಹಾಕ್ಯಂತ ಹೋಗ್ರಿ. ಇಲ್ಲಿ ಬರ್ತದಲ್ಲ, ಇದು ಕನ್ನಡ, ಇದು ಒಂದೇ ಪರಿಗಣಿಸಬೇಕಾಗ್ತದೆ. ಯಾಕಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಸೊ ಇವೆಲ್ಲವನ್ನ ನೀವು ಗಮನಿಸಿ. ಆಲ್ಮೋಸ್ಟ್ ಎಲ್ಲವೂ ಸರಿಯಾಗಿರ್ತಕ್ಕಂಥ ಉತ್ತರವನ್ನೇ ನಾವು ಕೂಡ ಕೀ ಆನ್ಸರಲ್ಲಿ ಕೊಟ್ಟಿದ್ವಿ. ಸೊ ನಾನು ಹೇಳ್ದಂಗೆ 16ನೇ ಪ್ರಶ್ನೆಗೆ 1 ಮತ್ತು 4 ಸರಿಯಾಗಿ 2 ಹಾಕಿದವರೆಗೂ ಕೂಡ ಉತ್ತರ ಬರ್ತದೆ. ಮುಂದುವರೆದಂತೆ ಈಗ ಪತ್ರಿಕೆ 1 ಪಾರ್ಟ್ 2 ಅಂದರೆ 2ನೇ ಲ್ಯಾಂಗ್ವೇಜ್ ಏನು ತೊಗೊಂಡಿರ್ತೀರಲ್ಲ, ಇಂಗ್ಲೀಷ್ ತೊಗೊಂಡಿರ್ತೀರಿ. ಆಲ್ಮೋಸ್ಟ್ ಇಂಗ್ಲೀಷ್ ತಗೊಂಡ್ರೆ ಇಂಗ್ಲೀಷು, ಹಿಂದಿ ತಗೊಂಡವ್ರಿಗೆ ಇಲ್ಲಿದೆ. ಸೊ ನೀವು ಇಂಗ್ಲೀಷ್ ತಗೊಂಡ್ರೆ ಈ ಒಂದು ಕಾಲಮನ್ನು ನೋಡ್ರಿ, ಹಿಂದಿ ತಗೊಂಡ್ರೆ ಈ ಕಾಲಮನ್ನು ನೋಡ್ತಾ ಹೋಗ್ಬೇಕಾಗ್ತದೆ. ಇದು ಇಂಗ್ಲೀಷು, ಇದು ಹಿಂದಿ. ಎಸ್, ಈಗ ಚೈಲ್ಡ್ ಡೆವಲಪ್ಮೆಂಟ್ ಏನಿದೆಯಲ್ಲ, ಪಾರ್ಟ್ 3 ಚೈಲ್ಡ್ ಡೆವಲಪ್ಮೆಂಟ್, ಅದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇರ್ತಕ್ಕಂಥದ್ದು. ಸೊ ನಮಗೆ ಕನ್ನಡ ಲ್ಯಾಂಗ್ವೇಜಲ್ಲಿ ಇರೋದ್ರಿಂದ ಇದನ್ನೇ ನಾವು ನೋಡ್ತಕ್ಕಂಥದ್ದು. ನಮ್ಮ ಭಾಷೆ ಮಾಧ್ಯಮ ಕನ್ನಡ ತಗೋದ್ರಿಂದ ಒಂದೇ ಆಯ್ಕೆ ನಮಗೆ ಸರಿಯಾಗಿ ಬರ್ತದೆ. ಹಾಗೂ ನೀವು ಮ್ಯಾಥಮೆಟಿಕ್ಸ್ ಮತ್ತು EVS ನೋಡ್ಕೊಳ್ಳಿ ನೀವೇ. ಓಕೆ, ಇದು 1ನೇ ಪತ್ರಿಕೆ. ಆದರೆ ಪೇಪರ್ 2ಗೆ ಸಂಬಂಧಿಸಿದಂಗೆ ನಾವು ಭಾಳ ಮುಖ್ಯವಾಗಿ ಇವತ್ತು ಮಾತಾಡ್ತಾ ಹೋಗ್ತೀವಿ. ಉತ್ತರಗಳಿವೆ, ಯಾವೆಲ್ಲ ಸರಿವೆ ಅಂತಕ್ಕಂಥದ್ದು ಈಗ ನೋಡ್ತಾ ಇದ್ದಾರೆ ನೀವು. ಓಕೆ, ಪೇಪರ್ 2 ಪಾರ್ಟ್ 1 ಅಂದರೆ ನೀವು ಪಾರ್ಟ್ 1ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ತಗೊಂಡಿರ್ತೀರಾ. ಇಲ್ಲಿ ನಾವು ಕನ್ನಡದಲ್ಲಿ ಒಂದು ಗೊಂದಲ ಇತ್ತು ನಮಗೆ. ಸೊ ಕನ್ನಡ ಲ್ಯಾಂಗ್ವೇಜಲ್ಲಿ ಇಲ್ಲಿ ಗಮನಿಸ್ತಾ ಇದ್ದೀರಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಇಲ್ಲಿ ನಮಗೆ 19ನೇ ಪ್ರಶ್ನೆಗೆ ನಾವು ಹೋಗ್ತೀವಿ, ವಿದ್ಯಾರ್ಥಕ ಪದ.
ಸೊ 19ನೇ ಪ್ರಶ್ನೆಗೆ ವಿದ್ಯಾರ್ಥಕ ಪದ ಏನಿತ್ತಲ್ಲ ಅಲ್ಲಿ ಗಮನಿಸಿ, ನಾವು ಕೀ ಉತ್ತರ ಕೊಟ್ಟಾಗ ಅಲ್ಲಿ ವಿದ್ಯಾರ್ಥಕ ಪದ ಮಾಡೇವು ಅಂತಕ್ಕಂಥದ್ದನ್ನ ಕೊಟ್ಟಿದ್ವಿ. ಅಂದ್ರೆ ಆಯ್ಕೆ 1 ಅಂತಕ್ಕಂಥ ಸೂಚಿಸಿದ್ವಿ, ಎಲ್ಲ ಒಂದ್ ಕಡೆ ಆಯ್ಕೆ 2 ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಆಗ್ತದೆ. ಸ್ವಲ್ಪ ಕನ್ಫ್ಯೂಸ್, ಮಾಡುವೆವು ಮಾಡೇವು ಅಂತಕ್ಕಂಥದ್ದು. ಹಾಗಾಗಿ ಇದು 2 ಉತ್ತರ ಸರಿ ಇದೆ. ಇಲಾಖೆ ಕೊಟ್ಟಿರ್ತಕ್ಕಂಥ ಕೀ ಉತ್ತರಗಳಿವು. ಇವು ಅಂತಿಮ ಉತ್ತರಗಳಾಗಿರ್ತವೆ. ನೀವು ಯಾವ್ದಾರ ಅಬ್ಜೆಕ್ಷನ್ ಸಲ್ಲಿಸಿದ್ರೆ ಮತ್ತೊಂದ್ಸರಿ ಆ ಇಲಾಖೆಯವರು ಪರಿಷ್ಕೃತ ಕೀ ಉತ್ತರಗಳನ್ನ ಪ್ರಕಟಿಸ್ತಾರೆ. ಸೊ ಈಗ 2ನೇ ಭಾಷೆ ಇಂಗ್ಲಿಷ್ ತಗೊಂಡವರು ಈ ರೀತಿ ಇಲ್ಲಿ ನೋಡ್ಬೇಕಾಗ್ತದ. ಹಿಂದಿ ಏನಾದ್ರು ತಗೊಂಡಿದೀವಿ ಅನ್ನೋದಾದ್ರೆ ಸೆಕೆಂಡ್ ಪೇಪರ್ 2ನೇ ಲ್ಯಾಂಗ್ವೇಜ್ ಇದು ಹಿಂದಿ. ಓಕೆ, ಹಾಗೆ ಇಲ್ಲಿ ನೋಡಿ, ಈ ಕಡೆ ಈ ಲೈನು ಚೈಲ್ಡ್ ಅಂಡ್ ಡೆವಲಪ್ಮೆಂಟ್ ಏನಿದೆ ಅಲ್ಲ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ, ಅದರ ಜೊತೆಗೆ ಸೋಷಿಯಲ್ ಸೈನ್ಸ್ ಇಲ್ಲೇ ಬಂದ್ಬಿಡ್ತವೆ ಎರಡು ಕೂಡ. ಇದು ಒಂದೇ ಸಾಕು ನಿಮಗೆ. ಈಗ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಸೈನ್ಸ್ ಸರಿಯಾಗಿರ್ತಕ್ಕಂಥ ಒಂದು ಉತ್ತರಗಳು. ಎಸ್, ಗಮನಿಸಿದ್ದೀರಿ ಅಂತಕ್ಕಂಥ ಭಾವಿಸಿದ್ದೇನೆ. ಎಸ್, ಇದು ಸಮಾಜ ವಿಜ್ಞಾನ ಅಂದರೆ ಇಲ್ಲಿ ಗಣಿತ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇದೆ. ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ನವರು ಏನಿದ್ದಾರೆ ಅವರಿಗೆ ಸಂಬಂಧಿಸಿರುವಂಥ ಇದು ಇರ್ತಕ್ಕಂಥದ್ದು. ಸೊ ಅವರ ಒಂದು ಗಣಿತ ವಿಜ್ಞಾನಕ್ಕೆ ಸಂಬಂಧಿಸಿರುವಂಥ ಕೀ ಉತ್ತರಗಳು. ಸೊ ಇದು 2ನೇ ಲ್ಯಾಂಗ್ವೇಜು. ಯೂಸ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ಮಾಡ್ಕೊಂಡಾದ್ರೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಓಕೆ, ಇದು ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಸೈನ್ಸ್ ಅಂಡ್ ಮ್ಯಾಥ್ಸ್, ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್. ಇಲ್ಲಿರ್ತಕ್ಕಂಥದ್ದು ಚೈಲ್ಡ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿರುವಂಥ ಕೀ ಉತ್ತರಗಳು. ಇವೆರಡು ಲೈನ್ ಇರ್ತಕ್ಕಂಥವು ಮ್ಯಾಥಮೆಟಿಕ್ಸ್, ಒಂದು ಲೈನ್ ಅಂದರೆ ಸೈನ್ಸು, ಮತ್ತೊಂದು ಲೈನ್. ಎಸ್, ಗಮನಿಸಿದಿರಿ ಎಂದು ಭಾವಿಸಿದ್ದೇನೆ. ಹಾಗಿದ್ರೆ ಓಕೆ ಸ್ನೇಹಿತರೆ, ಹಾಗಿದ್ರೆ ಕೀ ಉತ್ತರಗಳನ್ನು ಈಗ ನೀವು ಗಮನಿಸಿದ್ರಿ. ಈಗ ನಾನು ಮಾತಾಡ್ತಾ ಹೋಗ್ತೀನಿ, ಯಾವುದಾದ್ರೂ ಅಬ್ಜೆಕ್ಷನ್ಗೆ ಅವಕಾಶಗಳು ಇದಾವ ಅಂತಕ್ಕಂಥದ್ದು. ಫ್ರೆಂಡ್ಸ್, ನಾನು ಗಮನಿಸಿರುವ ಹಾಗೆ ಈ ವರ್ಷದ ಪ್ರಶ್ನೆ ಪತ್ರಿಕೆ ಒಂದು ಸ್ವಲ್ಪ ಕ್ಲಿಷ್ಟತಾ ಮಟ್ಟ ಕಡಿಮೆ ಇತ್ತು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಮಯವಾಗಿರ್ತಕ್ಕಂಥ ಪ್ರಶ್ನೆಗಳಾಗಲಿ, ಅದಕ್ಕೆ ಸಂಬಂಧಿಸಿರುವಂಥ ಉತ್ತರಗಳಾಗಲಿ ಇಲ್ಲಿ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ತುಂಬ ಕಡಿಮೆ ಇದಾವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಇಲ್ಲದೇ ಇರೋದ್ರಿಂದ ಪ್ರಶ್ನೆಗಳಿಗೆ ನಾವು ಅಬ್ಜೆಕ್ಷನ್ ಏನು ನಾವು ಆಕ್ಷೇಪಣೆ ಸಲ್ಲಿಸ್ತೀವಲ್ಲ, ಆ ರೀತಿಯ ಆಕ್ಷೇಪಣೆ ಸಲ್ಲಿಸ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಇಲ್ಲಿ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನೋಡೋಣ, ಯಾವುದಾದ್ರೂ ಪುಸ್ತಕದಲ್ಲಿ ನಿಮಗೇನಾದ್ರೂ ಇದರಲ್ಲಿ ಗೊಂದಲ ಅನಿಸಿದ್ರೆ ಅದಕ್ಕೆ ನೀವು ಕಂಡುಕೊಂಡಿರ್ತಕ್ಕಂಥ ಉತ್ತರವನ್ನ ಹೊಂದಿರುವ ಪುಸ್ತಕಗಳಿದ್ರೆ ನನಗೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಶೇರ್ ಮಾಡಿರಿ, ನಾವು ಕೂಡ ಆಕ್ಷೇಪಣೆಯನ್ನ ಸಲ್ಲಿಸ್ತೀವಿ. ಹಾಗಾಗಿ ನಾನು ಅಬ್ಸರ್ವ್ ಮಾಡಿದಂಗೆ ಇಲ್ಲಿವರೆಗೂ ಯಾವುದು ಕೂಡ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಒಂದು ಪ್ರಶ್ನೆಗಳು ಇದಾವೆ ಅನ್ನುವಂಥ ಭಾಸ ನನಗೆ ಉಂಟಾಗಲಿಲ್ಲ. ಸೊ ಇದು ನಿಮಗೂ ಕೂಡ ಆಗ್ಬೋದು. ಕೆಲವೊಂದು ಸರಿ ಕೆಲವೊಂದು ಎರಡೆರಡು ಉತ್ತರಗಳನ್ನು ಸೂಚಿಸ್ತಕ್ಕಂಥ ಏನಾದರೂ ಇದ್ರೆ ಅಂಥವುಗಳನ್ನು ನೀವು ಹೇಳಿದ್ರೆ ನಾವು ಕೂಡ ಅವುಗಳಿಗೆ ಅಬ್ಜೆಕ್ಷನ್ ಸಲ್ಲಿಸ್ತೀವಿ. ಸ್ನೇಹಿತರೆ, ನೀವು ಇಲ್ಲಿ ಇನ್ನೊಂದನ್ನು ಭಾಳ ಮುಖ್ಯವಾಗಿ ಗಮನಿಸಬೇಕು. ಈ ವರ್ಷದ TET ಒಂದು ಕೀ ಉತ್ತರಗಳಲ್ಲಿ ಯಾವುದೇ ಗೊಂದಲಗಳು ಇಲ್ಲದೇ ಇರೋದ್ರಿಂದ ಗ್ರೇಸ್ ಅಂಕಗಳು ಬರುವುದು ಕೂಡ ತುಂಬ ಕಷ್ಟ ಸಾಧ್ಯವಾಗಿದೆ. ಹಾಗಾಗಿ ನಾವಿಲ್ಲಿ ಗ್ರೇಸ್ ಅಂಕಗಳನ್ನು ನಿರೀಕ್ಷಿಸೋದು ಕಷ್ಟವಾಗಿದೆ. ಈಗಾಗಲೇ ಇಲಾಖೆನೇ ಸೂಚಿಸಿಬಿಟ್ಟಿದೆ, 2 ಉತ್ತರಗಳು ಏನಾದರೂ ಬರ್ತಾ ಇದ್ದರೆ ಅದಕ್ಕೆ 1 ಮತ್ತು 4, 2 ಮತ್ತು 4 ಅಂತಕ್ಕಂಥ ಒಂದು ಉತ್ತರವನ್ನು ಅವರೇ ಬಿಟ್ಟಿರೋದ್ರಿಂದ ಇಲ್ಲಿ ನಾವು ಗ್ರೇಸ್ ಅಂಕಗಳನ್ನು ಕೂಡ ಎಕ್ಸೆಪ್ಟ್ ಮಾಡೋದು, ಊಹೆ ಮಾಡೋದು ಕಷ್ಟ ಸಾಧ್ಯವಾಗಿದೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಪತ್ರಿಕೆ ನೇರವಾಗಿರ್ತಕ್ಕಂಥ ಉತ್ತರವನ್ನು ಒಳಗೊಂಡಿದೆ. ಎಸ್, ತುಂಬಾನೇ ಖುಷಿಯಾದ ವಿಚಾರ ಇದು. ಇವತ್ತೇ ನಮಗೆ TETಗೆ ಒಂದು ಕೀ ಆನ್ಸರ್ ಬಂದಿದ್ದು. ಐ ಹೋಪ್ ಎಲ್ಲರೂ ತುಂಬ ಜನ TET ತೇರ್ಗಡೆಯನ್ನು ಹೊಂದಿದ್ದೀರಿ. ಒಂದಿಷ್ಟು ತುಂಬ ಅಂಕಗಳನ್ನು ನೀವು ಪಡೆದಿದ್ದೀರಿ. 100ಕ್ಕೂ ಅಧಿಕ ಅಂಕ ನೀವು ಬಂದಿದ್ದಾವೆ ಅನ್ನುವಂಥ ಭಾವನೆ ನನ್ನದು. ಈ TETಗೆ ಸಂಬಂಧಿಸಿರುವಂಥ ಅನೇಕ ವಿಡಿಯೋಗಳನ್ನು ನಮ್ಮ ತರಗತಿಯಲ್ಲಿ ಕೊಡ್ತಾ ಹೋದ್ವಿ. ಆ ಎಲ್ಲ ತರಗತಿಯಿಂದನೂ ಪ್ರಶ್ನೆಗಳಿಗೆ ಉತ್ತರ ಬಂದಿರತಕ್ಕಂಥದ್ದು. ಹಾಗಾಗಿ ನಮಗೆ ತುಂಬ ಖುಷಿ ಇದೆ. ನಾವು ಎಲ್ಲೋ ಒಂದು ಕಡೆ ನಿಮಗೆ ಸಹಾಯಕಾರಿಯಾಗಿರ್ತಕ್ಕಂಥ ಸಂಪನ್ಮೂಲ ವಿಡಿಯೋ ಕೊಟ್ವಿ, ಅವುಗಳಿಗೆ ನೀವು ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಮಾಡಿದ್ರಿ ಅಂತಕ್ಕಂಥದ್ದು. ಎಸ್, ನೀವು TET ತೇರ್ಗಡೆ ಹೊಂದಿದ್ರಿ ಅಂತಕ್ಕಂಥದ್ದನ್ನು ಮನಗಂಡು ಈಗ ರೆಸ್ಟ್ ಮಾಡೋ ಆಗಿಲ್ಲ. TET ತೇರ್ಗಡೆ ಹೊಂದಿದ್ರಿ, ಈಗ ಒಂದು ಹೆಜ್ಜೆ ಮಾತ್ರ ಮುಂದಿಟ್ಟಿದ್ದೀರಾ ನೀವು. ಹಾಗಿದ್ರೆ ಇನ್ನೂ ತುಂಬಾ ಇದೆ ನಿಮ್ಮ ಜರ್ನಿ. ಅಂದರೆ CETಗೆ ಓದುವಂಥದ್ದು ಇನ್ಮೇಲೆ ಇವತ್ತಿಂದನೇ ಪ್ರಾರಂಭ ಆಗಬೇಕು. ನಾಳೆಯಿಂದ ಬೆಳಿಗ್ಗೆಯಿಂದ TETಗೆ ನೀವು ಫ್ರೆಶ್ ಆಗಿ ಪ್ರಾರಂಭ ಮಾಡಿರಿ ಓದೋದಕ್ಕೆ. ನಿಮ್ಮ CETಗೆ ಪೂರಕವಾಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ನಲ್ಲಿ ಸದಾ ಲಭ್ಯವಾಗ್ತವೆ. ಹಾಗಾಗಿ ಏನು ನೀವು HSTR ಆಗಿರ್ಬೋದು, PSTR ಆಗಿರ್ಬೋದು, ಮತ್ತು GPT ಆಗಿರ್ಬೋದು, PU ಕಾಲೇಜ್ ಲೆಕ್ಚರ್ ಎಲ್ಲ ಒಂದು ಹುದ್ದೆಗಳಿಗೂ ಕೂಡ ಉಪಯುಕ್ತ ಸಂಪನ್ಮೂಲ ವಿಡಿಯೋಗಳು ನಮ್ಮ ಸಹಕಾರ ಕಲಿಕೆ ಚಾನಲ್ನಲ್ಲಿ ಬರಲಿವೆ. ಅದಕ್ಕಾಗಿ ನೀವು ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು. ಟೇಟಾ ಬಾಬಾ, ಟೇಕ್ ಕೇರ್, ಶುಭ ದಿನ.